ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಮನಿ ಅಸೋಸಿಯೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿರೋ UPSನ ಬ್ಯಾಟ್ರಿ ಮೇಂಟೆನೆನ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳಲ್ಲಿ ಲಿಕ್ವಿಡ್ ಲೆವೆಲ್ ಡೌನ್ ಆದಾಗ ಅದನ್ನು ನಾವು ರೀಫಿಲ್ ಮಾಡಬೇಕಾಗತ್ತೆ. ಜನರಲಿ ಒನ್ಸ್ ಇನ್ 6 months ನಾವು ಲಿಕ್ವಿಡ್ ಲೆವೆಲ್ ಇಂಡಿಕೇಟರ್ನ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಇವಾಗಿನ ಲೇಟೆಸ್ಟ್ ಮಾಡೆಲ್ ಇನ್ವರ್ಟರ್ಗಳಲ್ಲಿ ರೀಫಿಲ್ ವಾಟರ್ ಅಂತ ಇಂಡಿಕೇಟರ್ ಪ್ರೊವೈಡ್ ಮಾಡಿರ್ತಾರೆ. ಒಂದೊಂದು ಮಾಡೆಲ್ಗಳಲ್ಲಿ ಈ ಆಪ್ಷನ್ ಇದೆ, ಕೆಲವುದ್ರಲ್ಲಿ ಇರಲ್ಲ. ನಾವು ಜಸ್ಟ್ ಚೆಕ್ ಮಾಡಿಕೊಂಡು ಡಿಸ್ಟಿಲ್ಡ್ ವಾಟರ್ನ ರೀಫಿಲ್ ಮಾಡ್ಕೋಬೇಕು. ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳು ಕೆಮಿಕಲ್ ಪ್ರೊಸೆಸನ್ನು ಒಳಗೊಂಡಿರುತ್ತೆ. ಹಾಗಾಗಿ ನಾವು ಅದಕ್ಕೆ ಪ್ಯೂರ್ ಡಿಸ್ಟಿಲ್ಡ್ ವಾಟರ್ನೇ ಫಿಲ್ ಮಾಡಬೇಕು. ನಾರ್ಮಲ್ ಟ್ಯಾಪ್ ವಾಟರ್ ಅಥವಾ ಪ್ಯೂರಿಫೈಡ್ ವಾಟರ್ನ ಫಿಲ್ ಮಾಡಬಾರ್ದು. ನಾರ್ಮಲ್ ವಾಟರ್ ಹಾಕಿದರೆ ಬ್ಯಾಟ್ರಿ ಸ್ಪಾಯ್ಲ್ ಆಗುತ್ತೆ ಮತ್ತು ಚಾರ್ಜಿಂಗ್ ಆಗಲ್ಲ. ಸ್ಲೋಲಿ ಇಟ್ ವಿಲ್ ಬಿಕಮ್ ಡೆಡ್. ಡಿಸ್ಟಿಲ್ಡ್ ವಾಟರ್ ಈಸ್ ಪ್ಯೂರ್ H2O. ಇಟ್ ಡಸಂಟ್ ಕಂಟೈನ್ ಎನಿ ಅದರ್ ಮಿನರಲ್ಸ್ ಆ್ಯಂಡ್ ಕೆಮಿಕಲ್ಸ್. ಬ್ಯಾಟ್ರಿಯ ಲಿಕ್ವಿಡ್ ಲೆವೆಲ್ ಇಂಡಿಕೇಟರ್ ಡೌನ್ ಆದಾಗ ಇಮಿಡಿಯೇಟಾಗಿ ನಾವು ಬ್ಯಾಟ್ರಿಗೆ ಡಿಸ್ಟಿಲ್ಡ್ ವಾಟರ್ನ ಫಿಲ್ ಮಾಡಬೇಕು. ಬ್ಯಾಟ್ರಿ ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಯಾವತ್ತೂ ಬಿಡಬಾರ್ದು. ಬ್ಯಾಟರಿ ಮೇಂಟೆನೆನ್ಸ್ ಮಾಡುವಾಗ UPS ಆಫ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಸ್ಮಾಲ್ ಪ್ಲಾಸ್ಟಿಕ್ ಮಗ್ಗನ್ನು ಯೂಸ್ ಮಾಡಿ, ಅವಶ್ಯ ಇದ್ದರೆ ಒಂದು ಪನಲ್ ಕೂಡ ಇಟ್ಕೊಂಡು ಡಿಸ್ಟಿಲ್ಡ್ ವಾಟರ್ನ ಫಿಲ್ ಮಾಡಬೇಕು. ಬ್ಯಾಟ್ರಿ ಇಂಡಿಕೇಟರ್ ಕ್ಯಾಪ್ಗಳನ್ನ ರಿಮೂವ್ ಮಾಡಿ ಎಲ್ಲ 6 ಸೆಲ್ಗಳಲ್ಲೂ ಸೆಪರೇಟಾಗಿಯೇ ಫಿಲ್ ಮಾಡಬೇಕು. ಜಾಸ್ತಿಯಾಗಿ ಓವರ್ಫ್ಲೋ ಆಗದೆ ಇರೋ ಥರ ನೋಡ್ಕೋಬೇಕು. ಓವರ್ಫ್ಲೋ ಆದರೆ ಒಳಗಡೆ ಇರುವ ಆ್ಯಸಿಡ್ ಹೊರಗಡೆ ಚೆಲ್ಬಿಡುತ್ತೆ, ಆ್ಯಸಿಡ್ ಡೈಲ್ಯೂಟ್ ಆಗಿಬಿಡುತ್ತೆ. ವಾಟರ್ ಫಿಲ್ ಮಾಡಿ ಆದಮೇಲೂ ಟಾಪಿಂದ 1 ಇಂಚ್ ಡೌನಲ್ಲೇ ಇರುತ್ತೆ. ಎಲ್ಲ ಸೆಲ್ಗಳನ್ನು ಫಿಲ್ ಮಾಡಿ ಆದಮೇಲೆ ಮೊದಲಿನ ಥರ ಇಂಡಿಕೇಟರ್ ಅಥವಾ ಕ್ಯಾಪನ್ನು ನೀಟಾಗಿ ಫಿಟ್ ಮಾಡಿಬಿಡಬೇಕು. ಮತ್ತು ಬ್ಯಾಟ್ರಿನ ಮೊದಲಿನ ಥರ ಟ್ರಾಲಿನಲ್ಲೋ ರ್ಯಾಕಲ್ಲೋ ಪ್ಲೇಸ್ ಮಾಡಿದರೆ ಆಯಿತು. UPSಲ್ಲಿ ರೀಫಿಲ್ ವಾಟರ್ ಇಂಡಿಕೇಷನ್ ಬರ್ತಾ ಇದ್ದರೆ ಆನ್ ಆಫ್ ಬಟನ್ ಒಂದ್ಸಲಿ ಪ್ರೆಸ್ ಮಾಡಿ ರೀಸೆಟ್ ಮಾಡಿದರೆ ಆ ಇಂಡಿಕೇಟರ್ ಹೊರಟೋಗುತ್ತೆ. ದಿಸ್ ಈಸ್ ಹೌ ವಿ ಶುಡ್ ಡೂ ದ ಬ್ಯಾಟ್ರಿ ಮೇಂಟೆನೆನ್ಸ್ ಫ್ರೀಕ್ವೆಂಟ್ಲಿ. ಈ ಥರ ರೆಗ್ಯುಲರ್ ಆಗಿ ಬ್ಯಾಟ್ರಿಗೆ ನಾವು ಡಿಸ್ಟಿಲ್ಡ್ ವಾಟರ್ ಟಾಪಪ್ ಮಾಡ್ಕೋತಾ ಇದ್ದರೆ ಬ್ಯಾಟ್ರಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ಫಾರ್ ಯುವರ್ UPS, ಇನ್ವರ್ಟರ್ ಆ್ಯಂಡ್ ಬ್ಯಾಟ್ರಿ ರಿಲೇಟೆಡ್ ಕ್ವೈರೀಸ್, feel free to call us. Thank you for watching. Please subscribe to our channel for more updates.